ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಮುಂಗಾರು ಆರಂಭವಾಗ್ತಾ ಇದ್ದಂತೆ ರಸಗೊಬ್ಬರ ಹಾಗೂ ಬೀಜ ಮಾರಾಟದಲ್ಲಿ ಅಕ್ರಮ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕೆಲವು ರಸಗೊಬ್ಬರ ಅಂಗಡಿ ಮಾಲೀಕರು ಗೋದಾಮಿನಲ್ಲಿ ಸ್ಟಾಕ್ ಇದ್ರೂ ರಸಗೊಬ್ಬರ ಖಾಲಿಯಾಗಿದೆ ಎಂದು ರೈತರಿಗೆ ಸುಳ್ಳು ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಇದರ ಜೊತೆಗೆ ಹೆಚ್ಚುವರಿ ಹಣವನ್ನ ಪಡೆದು ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡಲಾಗ್ತಾ ಇದೆ ಎಂದು ಕೂಡ ದೂರಲಾಗಿದೆ. ಇನ್ನೊಂದೆಡೆ ಅರಿಶಿಣ ಬೀಜದ ದರ ಒಂದೇ ಮಳೆಯ ನಂತರ ರಾತ್ರೋರಾತ್ರಿ 800 ರೂಪಾಯಿಯಿಂದ 1000 ರೂಪಾಯಿ ತನಕ ಏರಿಕೆಯಾಗಿದೆ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ಈ ಹಿನ್ನೆಲೆ ದಲ್ಲಾಳಿಗಳು ಹಾಗೂ ಅಕ್ರಮವಾಗಿ ವ್ಯಾಪಾರ ನಡೆಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಎಂದು ರೈತ ಮುಖಂಡರು ಕೃಷಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸಂಪತ್ ಕಿರಣ ನ್ಯೂಸ್. ಒಂದ ರಾತ್ರಿಯಾಗ ಅದ ಡಿಗ್ಗ ಅದ ಬೀಜ ಏಟ 4,000 ಹೇಳಕತ್ಯಾರ. ಇದು ರೈತರಿಗೆ ದೊಡ್ಡ ನೋವಿನ ಕತೆ. ಅದಕ್ಕೂ ಒಂದು ಮೂಗುದಾರ ಹಾಕ್ಬೇಕು ಆ ದಲ್ಲಾಳಿಗಳಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಮತ್ತು ಗೊಬ್ಬರ ಸಮಸ್ಯೆ ಮತ್ತು ಮುನ್ಸೂಚನೆಯಾಗಿ ಬೀಜ ಇದನ್ನ ಎಲ್ಲ ತರಿಸಿ ಇಡೀ ರೈತರಿಗೆ ಮುಂಗಾರಿ ಬೆಳಿಲಿಕ್ಕೆ ನಮ್ಮ ತಾಲೂಕಾ ಆಡಳಿತ ಸಹಕಾರ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ತಾಲೂಕದೊಳಗ ಒಂದು ಕೃಷಿ ಇಲಾಖೆ ತ್ರೋಣ ಈಗ ಬೀಜ ಗೊಬ್ಬರ ಹೆಂಗೆ ಕೊಡ್ತಾರಲ್ಲ ಹಂಗೊಂದು ನಮ್ಗೊಂದು ಗೊಬ್ಬರ ಅಂಗಡಿ ಹಿರೇ ಆಗಲಿ ಯಾನಾಗಲಿ ನಮ್ಮ ಗೌರ್ಮೆಂಟ್ ಅಂಗಡಿ ತೆಗಿಬೇಕು ಈ ಸಂದರ್ಭದಲ್ಲಿ. ಅಂದಾಗ ನಮ್ಮ ತಾಲೂಕು ಬದುಕಾಕ ಸಾಧ್ಯತೆ. ಗೌರ್ಮೆಂಟ್ ತ್ರೋಣ ಒಂದು ಅಂಗಡಿ ತೆಗಿಬೇಕಂತೇಳಿ ಇವತ್ತು ನಮ್ದು ಒತ್ತಾಯ ಐತಿ. ಇಟ್ಟೆಲ್ಲ ರೈತರು ಬಂದಿದ್ದೀವಿ. ಅದನ್ನ 8 ದಿವಸದೊಳಗೆ ಸಾಹೇಬ್ರ ಒಂದು ಗೊಬ್ಬರ ಅಂಗಡಿ ತೆಗಿಲೇಬೇಕಂತೇಳಿ ನಮ್ಮ ಒತ್ತಾಯ ಐತಿ. ಪ್ರಮುಖ ಬೇಡಿಕೆ ಅಂದರೆ ರಸಗೊಬ್ಬರ ವಿತರಣೆ ಸಮರ್ಪಕವಾಗಿ ಆಗಬೇಕು. ಅದೇ ರೀತಿ ಸರ್ಕಾರಿ ವ್ಯವಸ್ಥೆಯಿಂದ ರಸಗೊಬ್ಬರ ವಿತರಣಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದಾರೆ. ಸೊ ಈಗಾಗಲೇ ನಮ್ಮದಲ್ಲಿ ಮಾರ್ಕೆಟ್ ಫೆಡರೇಷನ್ ಮುಖಾಂತರ ನಾವು ಕಾಪು ದಾಸ್ತಾನು ಏನು ಸಂಗ್ರಹಿಸ್ತಿದ್ವಿ, ಅದರ ಮುಖಾಂತರ ಏನಾದರೂ ಕೊಡೋ ಬಗ್ಗೆ ಪ್ರಯತ್ನ ಮಾಡೋಕ್ಕೆ ನಾವು ನಮ್ಮ ಮೇಲಾಧಿಕಾರಿಗಳನ್ನ ಮಾತಾಡಿ ಅದರ ಸುವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಬೀಜ ಮತ್ತು ಗೊಬ್ಬರ ವಿತರಣೆ ಈಗಾಗಲೇ ಬೀಜ ನಮ್ಮ ತಾಲೂಕಿನಾದ್ಯಂತ ನಾವು ಸಂಗ್ರಹಣೆ ಮಾಡ್ಕೊತಾ ಇದ್ದೀವಿ. ಇನ್ನೇನು ಒಂದು ಒಳ್ಳೆಯ ಮಳೆ ಆಯ್ತಂದ್ರೆ ನಾವು ಬಿತ್ತನೆ ವಿತರಣೆಗೆ ನಾವು ಆದಂಥ ಚಾಲನೆ ಕೊಡ್ತೀವಿ. ಅದೇ ರೀತಿ ಗೊಬ್ಬರವನ್ನು ನಾವು ವಿಜಿಲೆನ್ಸ್ ಮುಖಾಂತರ ಆಗಲಿ ಮತ್ತು ನಮ್ಮ ಲೋಕಲ್ ಅಧಿಕಾರಿಗಳ ಮುಖಾಂತರ ಆಗಲಿ ಅವರು ಮನದಟ್ಟಾಗಂಗೆ ನಾವು ಏನು ಕ್ಷೇತ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸಿ ಸೂಕ್ತ ರೀತಿಯಲ್ಲಿ ವಿತರಣೆ ಆಗುವಂತೆ ನಾವು ಕ್ರಮ ಕೈಗೊಳ್ತೀವಿ.